ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಈಗ ಚಳಿಗಾಲ ಅಂದರೆ ಹೆಚ್ಚಿನ ಗಾರ್ಡನ್ಗಳಲ್ಲಿ ಸೇವಂತಿಗೆ ತುಂಬ ಚಂದಕ್ಕೆ ಹೂ ಅರಳುವಂತಹ ಸಮಯ. ಈ ಸಮಯದಲ್ಲಿ ಸೇವಂತಿಗೆ ಗಿಡಗಳನ್ನು ಚೆನ್ನಾಗಿ ಕಾಪಾಡಿಕೊಂಡು ಹೂ ತುಂಬ ದಿನ ಇರಲಿಕ್ಕೆ ಯಾವ ಟಿಪ್ಸನ್ನು ನಾನು ಫಾಲೋ ಮಾಡ್ತೇನೆ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಈ ಎಲ್ಲ ಗಿಡಗಳಲ್ಲಿ ಈಗ ಗಿಡ ತುಂಬ ಮೊಗ್ಗುಗಳನ್ನು ನೀವು ನೋಡಬಹುದು. ಕಳೆದ ವರ್ಷದವರೆಗೆ ಒಂದಿಷ್ಟು ವೆರೈಟಿಯ ಸೇವಂತಿಗೆ ನನ್ನಲ್ಲಿತ್ತು. ಈ ವರ್ಷ ಕೆಲವು ಕಾರಣಗಳಿಂದಾಗಿ ಕೆಲವು ವೆರೈಟಿ ಉಳ್ಕೊಂಡು ಬಿಟ್ಟಿದೆ. ಆದರೆ ಇರುವಂಥ ವೆರೈಟಿಯೇ ನನ್ನಲ್ಲಿ ಕೆಲವಷ್ಟು ಗಿಡಗಳು ನೀವು ನೋಡ್ಬೋದು. ಮೊದಲಿಗೆ ಮಣ್ಣಿನ ಮೇಲ್ಭಾಗದಲ್ಲಿ ಅಡಿಕೆ ಸಿಪ್ಪೆಯನ್ನು ಹಾಕಿಕೊಂಡಿದ್ದೇನೆ. ಅಥವಾ ನೀವು ಗೊಬ್ಬರ ಹಾಗೆ ತೆಂಗಿನ ಸಿಪ್ಪೆ ಅಥವಾ ಕೋಕೋಪೀಟ್ ಕೂಡ ಬಳಸ್ಬೋದು. ಹೀಗೆ ಮಾಡೋದ್ರಿಂದ ಇದರ ಬುಡ ಒಣಗದೆ ಚೆನ್ನಾಗಿ ಮಾಯಿಶ್ಚರ್ ಹಿಡ್ಕೊಳ್ತದೆ. ನೀರಿನ ಅಂಶ ಇರೋದ್ರಿಂದ ಗಿಡಗಳು ಬೇಗ ಬಾಡುವುದಿಲ್ಲ. ಹಾಗೆ ಹೂಗಳು ಕೂಡ ಬಾಡಿದರೆ ಬೇಗನೆ ಹಾಳಾಗಿ ಹೋಗ್ತದೆ. ಆದ ಕಾರಣ ಹೂ ಮತ್ತು ಗಿಡಗಳು ಫ್ರೆಶ್ ಆಗಿರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ, ನೀರನ್ನು ಹೀರಿಕೊಳ್ಳೋದ್ರ ಮುಖಾಂತರ. ಇನ್ನೊಂದು ಗ್ರೋ ಬ್ಯಾಗ್ ನೀವು ನೋಡ್ಬೋದು. 12 ಇಂಚ್ ಇಂಟು 12 ಇಂಚಿನ ಸೈಜಿನ ಗ್ರೋ ಬ್ಯಾಗ್ಗಳು, ಹಸಿರು ಗ್ರೋ ಬ್ಯಾಗ್ ಅಥವಾ ಯಾವುದೇ ಗ್ರೋ ಬ್ಯಾಗ್ ಅಥವಾ ಪಾಟನ್ನು ನೀವು ಬಳಸ್ಬೋದು. ತೀರಾ ಚಿಕ್ಕದಾದರೆ ಬೇಗನೆ ಒಣಗಿ ಹೋಗ್ತದೆ ಮಣ್ಣು ಪೂರ್ತಿ. ಆಗ ಗಿಡ ಮತ್ತು ಹೂ ಕೂಡ ಬೇಗನೆ ಒಣಗಿ ಹೋಗ್ತದೆ. ಇನ್ನೊಂದು ಟಿಪ್ ಹೇಳಿದರೆ, ಈ ರೀತಿಯಾಗಿ ಆಧಾರ ಕೊಡುವಂಥದ್ದು. ನಾನಿಲ್ಲಿ ಸಣ್ಣ ಸಲಿಕೆಯನ್ನು ಬಳಸಿದ್ದೇನೆ. ಮೊಗ್ಗು ಬಿಡಲಿಕ್ಕೆ ಪ್ರಾರಂಭ ಆದ ತಕ್ಷಣ ಗಿಡಗಳು ಕೆಳಗೆ ಬಗ್ಲಿಕ್ಕೆ ಶುರುವಾಗ್ತದೆ. ಹಾಗೆ ಬಗ್ಗಿ ಹೋದಾಗ ಗೆಲ್ಲುಗಳು ಮುರಿದು ಹೋಗ್ತದೆ. ಇದನ್ನೆಲ್ಲ ನಾವು ತಡೆಗಟ್ಟಲಿಕ್ಕೆ ಒಂದು ಸಪೋರ್ಟ್ ಕೊಡಲೇಬೇಕಾಗ್ತದೆ. ಒಂದು ಸಣ್ಣ ಮರದ ತುಂಡು ಅಥವಾ ಸಲಿಕೆಯನ್ನು ನಾನು ಹೆಚ್ಚಾಗಿ ಕೊಡ್ತೇನೆ. ಕೋಲನ್ನು ಕುತ್ತಿಕೊಳ್ಳೋದ್ರಿಂದ ಈ ಗಿಡಗಳು ಬಿದ್ದು ಹೋಗುವುದನ್ನು ಕೂಡ ನಾವು ತಡೆಗಟ್ಬೋದು. ದಿನಕ್ಕೆ 1 ಸಲ ನೀರು ಹಾಕ್ತೇನೆ. ಹಾಗೆ ಈಗ ಮೊಗ್ಗು ಬಂದ ನಂತರ ಯಾವುದೇ ಫರ್ಟಿಲೈಸರ್ ನಾನು ಬಳಸುವುದಿಲ್ಲ, ಗಿಡಗಳು ಹಾಳಾಗಿ ಹೋಗ್ತದೆ. ಹಾಗೆ ಇಲ್ಲಿ ಹೇನು ಅಥವಾ ನಾವು ಇದಕ್ಕೆ ಕಪ್ಪು ಬಣ್ಣದ ಇನ್ಸೆಕ್ಟ್ ಹೇಳ್ತೇವಲ್ವ, ಈ ಕಪ್ಪು ಬಣ್ಣದ ಇನ್ಸೆಕ್ಟ್ ಬಂದ ತಕ್ಷಣ ನೀವು ನನ್ನ ಎಲ್ಲ ವಿಡಿಯೋಗಳಲ್ಲಿ ನೋಡಿರ್ಬೋದು, ನಿಂಬಿಸೈಡ್ ಅನ್ನುವಂತಹ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಡೈಲ್ಯೂಟ್ ಮಾಡಿಕೊಂಡು ನಾನು ಬಳಸ್ತೇನೆ. ಈ ಟಿಪ್ಸ್ ಕೂಡ ನೀವು ಫಾಲೋ ಮಾಡಿ, ಗಿಡ ತುಂಬ ಸೇವಂತಿಗೆ ಖಂಡಿತ ಬೆಳೀತದೆ.